ಇನ್ನು ವಿಶ್ವದ ದೊಡ್ಡಣ್ಣ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕೊಡ್ತಿದ್ದಾರೆ ಯಾರು? ಡ್ರ್ಯಾಗನ್ ಚೀನಾ. ಅಮೆರಿಕ ಮಧ್ಯಸ್ಥಿಕೆಗೆ ಈಗ ಚೀನಾ, ಪಾಕಿಸ್ತಾನ ಬೆನ್ನು ಹಿಂದೆ ನಿಂತಿದ್ ಯಾಕೆ? ಹಾಗಾದ್ರೆ ಚೀನಾ ಎನ್ನುವಂತ ಪ್ರಶ್ನೆ ಕುತೂಹಲ ಕೆರಳಿಸಿರುವಂತಹ ಡ್ರ್ಯಾಗನ್ ರಾಷ್ಟ್ರದ ನಿಲುವು. ಹಾಗಾದ್ರೆ ಚೀನಾದ ನಿಲುವು ಏನು? ವಿಶ್ವದ ದೊಡ್ಡಣ್ಣ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕುಳಿತುಕೊಂಡಿರುವಂತದ್ದು. ಅಮೆರಿಕ ಮಧ್ಯಸ್ಥಿಕೆಗೆ ಡ್ರ್ಯಾಗನ್ ರಾಷ್ಟ್ರದ ಸಿಟ್ಟು. ಇಲ್ಲೊಂದ್ ಕಡೆ ಈಗ ಪೈಪೋಟಿಗೆ ಬಿದ್ದಿದ್ದಾರೆ. ಜಿದ್ದಿನ ಕಣ. ನಾನು ದೊಡ್ಡಣ್ಣ, ನಾನು ವಿಶ್ವದ ಮಹಾನ್ ದೊಡ್ಡ ನಾಯಕ ಅಂತ ಗುಳ್ಳೆನರಿ ಚೀನಾ ಈಗ ಒಂದು ಇಂಟೆನ್ಷನ್ ಅನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನೊಂದ್ ಕಡೆ ಅಮೆರಿಕ ಮುಂಚಿನಿಂದಲೂ ಕೂಡ ನಾನು ಹೇಳದ್ದೇ ಎಲ್ಲವೂ ನಡೀಬೇಕು, ನಾನು ಹೇಳ್ದಂಗೆ ಬೇರೆ ಬೇರೆ ರಾಷ್ಟ್ರಗಳು ಕೇಳಬೇಕು, ನನ್ನಿಂದನೇ ಎಲ್ಲ, ನಂದು ಕೋಳಿಯಿಂದನೇ ಬೆಳಗ್ಗೆ ಕೂಗಿದ್ರೆ ಬೆಳಗಾಗತ್ತೆ ಅಂತ ಹೇಳ್ಕೊಂಡು ಅಮೆರಿಕ. ಚೀನಾ ಈಗ ಮತ್ತೊಂದು ಕೋಳಿ ಸಾಕ್ತಾ ಇದೆ, ಇಲ್ಲ ನನ್ನ ಕೋಳಿನೇ ಕೂಗುತ್ತೆ ಬೆಳಗಾಗತ್ತೆ, ನಾನೇ ದೊಡ್ಡಣ್ಣ ಆಗ್ಬೇಕಂತ ಅವರಿಬ್ಬರೊಳಗೆ ಈಗ ಜಿದ್ದಿ. ಇವರಿಬ್ರು ಕೋಳಿ ಕೂಗೋದ್ರೊಳಗೆ ಬೇರೆ ರಾಷ್ಟ್ರಗಳ ಅದೂ ಗತಿ ಆಗ್ತಾ ಇರುವಂತದ್ದು ನೋಡಿ. ಎಲ್ಲೆಲ್ಲಿ ಏನೆಲ್ಲ ಕಂತ್ರಿ ಕೆಲಸ ಮಾಡ್ತಾರಂತ ಬೇರೆ ಬೇರೆ ರಾಷ್ಟ್ರಗಳನ್ನ ಚೂ ಬಿಡೋದು, ಅಲ್ಲಿ ಚೀನಾದಲ್ಲಿ ಪಾಕಿಸ್ತಾನದ ಜಾಗವನ್ನ ಅಕ್ರಮ ಮಾಡಿ ತಗೊಳ್ಳೋದು, ಜೊತೆಗೆ ಅಲ್ಲಿ ಅಭಿವೃದ್ಧಿ ಕಾರ್ಯ ಅಂತ ಹೇಳ್ಕೊಂಡು ಮಾಡೋದು. ಚೀನಾದ ಬುದ್ಧಿ ಅದೇ ಆಯ್ತು, ಪಾಕಿಸ್ತಾನವನ್ನ ಎತ್ತು ಕಟ್ಟೋದು. ಜೊತೆಗೆ ಅಮೆರಿಕ ಮುಂದೆ ಹೋಗ ನಾನ್ ಬರ್ತೀನಿ ಅಂತ ಹೇಳೋದು, ಮುಂದೆ ಹೋದವನ ಗತಿ ಅದೋ ಗತಿ. ಹಿಂದೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಜೊತೆಗೆ ನಾನ್ ದೊಡ್ಡ ನಾಯಕ, ನನ್ನಿಂದನೇ ಎಲ್ಲ, ನಾನೇ ಈಗ ಮಧ್ಯಸ್ಥಿಕೆ ವಹಿಸ್ಕೊಂಡೀಗ ಕಂಪ್ಲೀಟ್ ಆಗಿ ಈ ವಾರನ್ನ ನಿಲ್ಲಿಸ್ತೀನಿ ಎನ್ನುವಂತ ದೊಡ್ಡ ಉತ್ಸುಕತೆಯಿಂದ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆತನ ಮಾತಿಗೆ ಕಿಮ್ಮತ್ತು ಬೆಲೆ ಕೊಟ್ಟಿಲ್ಲ ಈ ಪಾಪಿ ಪಾಕಿಸ್ತಾನ. ಮುಂಚಿನಿಂದಲೂ ಕೂಡ ಅದೇ ಬುದ್ಧಿ. ಸೊ ಅಲ್ಲಿರುವರು ಯಾರು? ಅನಕ್ಷರಸ್ಥರು. ಅಲ್ಲಿ ಇರುವವರೇ ಭಯೋತ್ಪಾದಕರು. ಅಲ್ಲಿ ಸೇನಾ ವಕ್ತಾರ ಇದ್ದಾನೆ, ಆತ ಈ ಬಿನ್ ಲಾಡೆನ್ನ ಆಪ್ತ ಯಾರಿದ್ದಾನೆ ಆತನ ಮಗ. ಇನ್ನೇನಾಗಬೇಕು? ಇವ್ರದೆಲ್ಲ ಭಯೋತ್ಪಾದಕರ ಒಂದು ದೊಡ್ಡ ಸಂತಾನನೇ ಇದೆ. ಕಂಪ್ಲೀಟ್ ಆಗಿ ಉಡಿಸಾದ್ರೆ ಮಾತ್ರ ಮುಂದಿನ ಪೀಳಿಗೆ ಏನಾದ್ರೂ ಬಂದ್ರೆ ಅಲ್ಪ ಸ್ವಲ್ಪ ಬೇರೆ ಹೊಸ ಪೀಳಿಗೆ ಬಂದ್ರೆ ಏನು ಪಾಕಿಸ್ತಾನ ಬದಲಾಗಬಹುದು ಏನೋ ಅಂತ ನಿರೀಕ್ಷೆ. ಅಲ್ಲಿ ತನಕ ಇಂಡಿಯಾದವ್ರು ಬಿಡಬಾರದು. ಯಾಕಂತ ಹೇಳಿದ್ರೆ ಈಗ ಈ 26 ಜನರನ್ನೇನು ನರಮೇಧ ನಡೆಸಿದ್ರಲ್ಲ, ಆ ಭಯೋತ್ಪಾದಕರು ಎಲ್ಲಿದ್ದಾರೆ ಅವ್ರು ನೋಡಿಬೇಕು. ಅದಕ್ಕೂ ಮುಂಚೆ ಈ ಯುದ್ಧ ವಿರಾಮ ಮತ್ತೊಂದು ಮಗದೊಂದು ನೋಡಿ. ಇಲ್ಲೇ ಬೆಂಗಳೂರಲ್ಲಿ ಕೇರ್ ಮಾರ್ಕೆಟ್ ಅಲ್ಲಿ ಯಾರು ಅಲ್ಲಿ ತರಕಾರಿ ಮಾರೋ ಹತ್ರ ಕೇಳಿದ್ರೆ ಯುದ್ಧ ಯಾಕೆ ನಿಲ್ಸಿದ್ರಿ, ಹೊಡೆದಾಕ್ಬಿಡಿ ಪಾಕಿಸ್ತಾನ ಅಂತ ಹೇಳ್ತಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ವಶಕ್ಕೆ ಇದೊಂದು ಸದಾವಕಾಶ. ಸೈನ್ಯದಿಂದ ಕರೆ ಬಂದ್ರೆ ಯುದ್ಧಕ್ಕೆ ಸಿದ್ಧ ಅಂತ ಮಾಜಿ ಯೋಧರು ಹೇಳ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಕೆಲಸ ಮಾಡಿರುವಂತಹ ಸೈನಿಕರು ಯುದ್ಧಕ್ಕೆ ತೆರಳಲು ನಾವು ಸಿದ್ಧರಾಗಿದ್ದೀವಿ. ಸೈನಿಕರಾಗ್ಲಿ ಮಾಜಿ ಸೈನಿಕರಾಗ್ಲಿ ನಾವು ಈಗ ಯುದ್ಧಕ್ಕೆ ಹೋಗ್ತೀವಿ, ಒಂದು ಕಾಲ್ ಮಾಡಿದ್ರೆ ಸಾಕು, ಕೇಂದ್ರ ಸರ್ಕಾರ ಬನ್ನಿ ನಮ್ ಜೊತೆ ಕೈ ಜೋಡಿಸಿ ಅಂತ ಒಂದು ಕಾಲ್ ಮಾಡಿದ್ರೆ ನಾವು ಈಗ್ಲೂ ಕೂಡ ಸಿದ್ಧರಾಗಿದ್ವಿ. ಇವರೆಲ್ಲರೂ ಮಾಜಿ ಸೈನಿಕರು, ಈ ಹಿಂದೆ ಕೆಲಸ ಮಾಡಿದವರು. ಅವ್ರು ಹೇಳ್ತಾ ಇದ್ದಾರೆ. ಪಾಕ್ನ ಉಗ್ರರ ನೆಲೆಗಳ ಮೇಲೆ ಏನು ಅಟ್ಯಾಕ್ ಅನ್ನ ಮಾಡಿ ಈಗಾಗಲೇ ಉಡಿಸನ್ನ ಮಾಡಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಮಾಜಿ ಸೈನಿಕರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ, ಏನ್ ಹೇಳ್ತಾರೆ ಅಂತೇಳಿ. ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಅಂತ? ಸರ್, ನಾನು 22 ವರ್ಷ ಸರ್ವಿಸ್ ಮಾಡಿದ್ದೀನಿ ಭಾರತ ಸೇನೆಯಲ್ಲಿ. ಈಗಿನ ಪರಿಸ್ಥಿತಿ ನೋಡ್ರೆ POK ಪಡ್ಕೊಳಕ್ಕೊಂದು ಒಳ್ಳೆಯ ಸದಾವಕಾಶ, ನಮಗೀಗ ಒಳ್ಳೆ ಅವಕಾಶ ಈಗ ಅವರಾಗೆ ತಂದು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದರಲ್ಲೂ ನಮ್ಮ ಕೆಲವು ಪಬ್ಲಿಕ್ ಅವ್ರ ಜೀವ ಹೋಗಿದೆ, ಅದು ನೋವು ನಮಗಿದೆ. ಪಬ್ಲಿಕ್ಕಿನ ಜೀವ ಮುಂಚೆ ಯೋಧರು ಇದು ಮಾಡ್ತಿದ್ರು, ಈಗ ಪಬ್ಲಿಕ್ಕಿಗೆ ಇದು ಮಾಡ್ತಿದ್ದಾರೆ ಅವರು. ಈಗ ನೋಡಿ ನೀವು ಲೇಟೆಸ್ಟ್ ಆಗಿ ಅವ್ರು ಟಾರ್ಗೆಟ್ ಮಾಡ್ತಿರೋದೇ ಹಾಸ್ಟೆಲ್ಗಳ ಮೇಲೆ, ಆಸ್ಪತ್ರೆಗಳ ಮೇಲೆ, ಅಲ್ಲಿರ್ತಕ್ಕಂಥ ಲೋಕಲ್ ಬಡ ಜನಗಳ ಮೇಲೆ ಅವ್ರು ಮಾಡ್ತಿರಕ್ಕಂಥ ಕೃತ್ಯಗಳು. ಇದು ಒಳ್ಳೆ ಗಣಸು ಅಂತ ಇದು ಅನ್ಸ್ಕಾನಲ್ಲ. ಇದು ಆಕ್ಚುಲಿ ಒಬ್ಬ ಮರ್ದ್ ಅಂತ ಕರೀತಾರೆ, ಮರ್ದನ್ನು ಈ ಕೆಲಸ ಮಾಡಲ್ಲ. ಅದಕ್ಕೆ ನಾನು ಹೇಳಕ್ ಇಷ್ಟಪಡೋದು ಇಷ್ಟೇ, ಈಗ POK ಪಡ್ಕೊಳಕ್ ಒಳ್ಳೆ ನಮಗೆ ಅವಕಾಶ ಇದೆ. ಇದನ್ನ ಪರಮಾಧಿಕಾರ ಕೊಟ್ಟಿರೋದ್ರಿಂದ ನಮಗೆ ಒಳ್ಳೆ ಅವಕಾಶ ಸಿಕ್ಕಿರೋದ್ರಿಂದ ಇದನ್ನ ನಾವು ಉಪಯೋಗ ಪಡ್ಕೊಬೇಕು ಅಂತ ಇಷ್ಟಪಡ್ತೀನಿ. ಈಗೂ ಕೂಡ ಕರೆದ್ರು ಕೂಡ ನಾನು ಹೋಗಕ್ ರೆಡಿ ಇದೀವಿ. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಜಾಗಗಳು ಇದು ರಜೌರಿ ಆಗಿರ್ಬೋದು, ಪೂಂಚ್ ಇರ್ಬೋದು, ಅದಾದ ನಂತರ ಬಾರಾಮುಲ್ಲಾ, ಇದೆಲ್ಲ ನಾವು ಅಲ್ಲೇ ಸರ್ವಿಸ್ ಮಾಡ್ಕೊಂಡ್ ಬಂದಿರೋದ್ರ ಕಡೆಯಿಂದ ನಾನು ಈಗೂ ಕೂಡ ಬಯಸ್ತೀನಿ ಹೋಗಕ್ಕೆ. ಎಲ್ಲವೂ ನಿಮಗೆ ಅಲ್ಲಿನ ವಾತಾವರಣ ಏನಿರುತ್ತೆ ಅನ್ನೋದು ಎಲ್ಲವೂ ಗೊತ್ತಿದೆ. ಅಲ್ಲಿ ಮೇನ್ ಏನಿದೆ, ಮೇನ್ ಚಳಿ ಒಳಗೆ ಏನು ಯಾವ ರೀತಿ ಇರಬೇಕು, ಬೇಸಿಗೆ ಒಳಗೆ ಯಾವ ರೀತಿ ಇರಬೇಕು, ಆ ಸಿಚುವೇಶನ್ ವೆದರ್ ಒಂದು ಅವಾಯ್ಡ್ ಮಾಡ್ಕೊಂಡ್ರೆ ಮುಗೀತಾ. ನಮಗೆ ಗೊತ್ತಿದೆ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಬೇಕು ಅನ್ನೋದು.
ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಈ ಒಂದು ಅವಕಾಶ ಮತ್ತೆ ಸಿಗಲ್ಲ ಅನ್ನೋದು ನನ್ನ ಮನದಾಳದ ಪರಿಸ್ಥಿತಿ ಹೇಳ್ತಾ ಇದೆ. ಇದು ನಾವು POK ಪಡ್ಕನಕ್ಕೆ ಮತ್ತೆ ಇದೇ ಲಾಸ್ಟ್ ಅಂತ್ಯ ಆಡ್ಬೇಕು ಅನ್ನೋದು ಒಂದು ನನ್ನ ಒಂದು ಅಭಿಪ್ರಾಯ. ಒಳ್ಳೆ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಸದುಪಯೋಗ ಪಡಿಸ್ಕೊಂಬೇಕಿದ್ದು. ಯಾಕಂದ್ರೆ ಈ ಅವಕಾಶ ಅವರಾಗೆ ತಂದು ಕೊಟ್ಟಿರ್ತಕ್ಕಂಥದ್ದು ಇದು ನಾವಾಗೆ ಬಳಸ್ಕೊಂಬೇಕಿದನ್ನ. ಇನ್ನ ಯಾವಾಗೂ ಕೂಡ ಭೂಪಟದಿಂದನೇ ತೆಗಿಬೇಕು ಅನ್ನೋದು ಮನಸ್ಥಿತಿ ಭಾರತಕ್ಕೆ ಬಂದಿದೆ. ಈಗ ಅದು ಯೋಧರಲ್ಲಂತೂ ಇನ್ನೂ ಹೆಚ್ಚಾಗಿ ಬಂದಿದೆ. ಯಾಕಂದ್ರೆ ಯೋಧನ ಒಬ್ಬ ಮನಸ್ಥಿತಿನ ಹೊರಗಡೆ ಬಿಚ್ಚಿ ತೋರ್ಸಕ್ಕಾಗಲ್ಲ. ಅವನ ಪರಿಸ್ಥಿತಿ ಅವನಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಸೇವೆಯನ್ನ ಮತ್ತಷ್ಟು ದೇಶಕ್ಕಾಗಿ ಬಳಸ್ಕೊಳ್ಳಿ ಎನ್ನುವಂತ ಮಾತನ್ನ ಆ ಮಾಜಿ ಸೈನಿಕರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನ ಕೆಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ವಿಶ್ವದ ದೊಡ್ಡಣ್ಣ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕೊಡ್ತಿದ್ದಾರೆ ಯಾರು? ಡ್ರ್ಯಾಗನ್ ಚೀನಾ. ಅಮೆರಿಕ ಮಧ್ಯಸ್ಥಿಕೆಗೆ ಈಗ ಚೀನಾ, ಪಾಕಿಸ್ತಾನ ಬೆನ್ನು ಹಿಂದೆ ನಿಂತಿದ್ದು ಯಾಕೆ? ಹಾಗಾದ್ರೆ ಚೀನಾ ಎನ್ನುವಂತ ಪ್ರಶ್ನೆ ಕುತೂಹಲ ಕೆರಳಿಸಿರುವಂತಹ ಡ್ರ್ಯಾಗನ್ ರಾಷ್ಟ್ರದ ನಿಲುವು. ಹಾಗಾದ್ರೆ ಚೀನಾದ ನಿಲುವು ಏನು? ವಿಶ್ವದ ದೊಡ್ಡಣ್ಣ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕುಳಿತುಕೊಂಡಿರುವಂತದ್ದು. ಅಮೆರಿಕ ಮಧ್ಯಸ್ಥಿಕೆಗೆ ಡ್ರ್ಯಾಗನ್ ರಾಷ್ಟ್ರದ ಸಿಟ್ಟು. ಇಲ್ಲೊಂದ್ ಕಡೆ ಈಗ ಪೈಪೋಟಿಗೆ ಬಿದ್ದಿದ್ದಾರೆ. ಜಿದ್ದಿನ ಕಣ. ನಾನು ದೊಡ್ಡಣ್ಣ, ನಾನು ವಿಶ್ವದ ಮಹಾನ್ ದೊಡ್ಡ ನಾಯಕ ಅಂತ ಗುಳ್ಳೆನರಿ ಚೀನಾ ಈಗ ಒಂದು ಇಂಟೆನ್ಷನ್ ಅನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನೊಂದ್ ಕಡೆ ಅಮೆರಿಕ ಮುಂಚಿನಿಂದಲೂ ಕೂಡ ನಾನು ಹೇಳದ್ದೇ ಎಲ್ಲವೂ ನಡೀಬೇಕು, ನಾನು ಹೇಳ್ದಂಗೆ ಬೇರೆ ಬೇರೆ ರಾಷ್ಟ್ರಗಳು ಕೇಳಬೇಕು, ನನ್ನಿಂದನೇ ಎಲ್ಲ, ನಂದು ಕೋಳಿಯಿಂದನೇ ಬೆಳಗ್ಗೆ ಕೂಗಿದ್ರೆ ಬೆಳಗಾಗುತ್ತೆ ಅಂತ ಹೇಳ್ಕೊಂಡು ಅಮೆರಿಕ. ಚೀನಾ ಈಗ ಮತ್ತೊಂದು ಕೋಳಿ ಸಾಕ್ತಾ ಇದೆ, ಇಲ್ಲ ನನ್ನ ಕೋಳಿನೇ ಕೂಗುತ್ತೆ ಬೆಳಗಾಗುತ್ತೆ, ನಾನೇ ದೊಡ್ಡಣ್ಣ ಆಗ್ಬೇಕಂತ ಅವರಿಬ್ಬರ ಒಳಗೆ ಈಗ ಜಿದ್ದಿ. ಇವರಿಬ್ರು ಕೋಳಿ ಕೂಗೋದ್ರೊಳಗೆ ಬೇರೆ ರಾಷ್ಟ್ರಗಳ ಅದೂ ಗತಿ ಆಗ್ತಾ ಇರುವಂತದ್ದು ನೋಡಿ. ಎಲ್ಲೆಲ್ಲಿ ಏನೆಲ್ಲ ಕಂತ್ರಿ ಕೆಲಸ ಮಾಡ್ತಾರಂತ ಬೇರೆ ಬೇರೆ ರಾಷ್ಟ್ರಗಳನ್ನ ಚೂ ಬಿಡೋದು, ಅಲ್ಲಿ ಚೀನಾದಲ್ಲಿ ಪಾಕಿಸ್ತಾನದ ಜಾಗವನ್ನ ಅಕ್ರಮ ಮಾಡಿ ತಗೊಳ್ಳೋದು, ಜೊತೆಗೆ ಅಲ್ಲಿ ಅಭಿವೃದ್ಧಿ ಕಾರ್ಯ ಅಂತ ಹೇಳ್ಕೊಂಡು ಮಾಡೋದು. ಚೀನಾದ ಬುದ್ಧಿ ಅದೇ ಆಯ್ತು, ಪಾಕಿಸ್ತಾನವನ್ನ ಎತ್ತು ಕಟ್ಟೋದು. ಜೊತೆಗೆ ಅಮೆರಿಕ ಮುಂದೆ ಹೋಗ ನಾನ್ ಬರ್ತೀನಿ ಅಂತ ಹೇಳೋದು, ಮುಂದೆ ಹೋದವನ ಗತಿ ಅದೋ ಗತಿ. ಹಿಂದೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಜೊತೆಗೆ ನಾನ್ ದೊಡ್ಡ ನಾಯಕ, ನನ್ನಿಂದನೇ ಎಲ್ಲ, ನಾನೇ ಈಗ ಮಧ್ಯಸ್ಥಿಕೆ ವಹಿಸ್ಕೊಂಡೀಗ ಕಂಪ್ಲೀಟ್ ಆಗಿ ಈ ವಾರನ್ನ ನಿಲ್ಲಿಸ್ತೀನಿ ಎನ್ನುವಂತ ದೊಡ್ಡ ಉತ್ಸುಕತೆಯಿಂದ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆತನ ಮಾತಿಗೆ ಕಿಮ್ಮತ್ತು ಬೆಲೆ ಕೊಟ್ಟಿಲ್ಲ ಈ ಪಾಪಿ ಪಾಕಿಸ್ತಾನ. ಮುಂಚಿನಿಂದಲೂ ಕೂಡ ಅದೇ ಬುದ್ಧಿ. ಸೊ ಅಲ್ಲಿರುವರು ಯಾರು? ಅನಕ್ಷರಸ್ಥರು. ಅಲ್ಲಿ ಇರುವವರೇ ಭಯೋತ್ಪಾದಕರು. ಅಲ್ಲಿ ಸೇನಾ ವಕ್ತಾರ ಇದ್ದಾನೆ, ಆತ ಈ ಬಿನ್ ಲಾಡೆನ್ನ ಆಪ್ತ ಯಾರಿದ್ದಾನೆ ಆತನ ಮಗ. ಇನ್ನೇನಾಗಬೇಕು? ಇವ್ರದೆಲ್ಲ ಭಯೋತ್ಪಾದಕರ ಒಂದು ದೊಡ್ಡ ಸಂತಾನನೇ ಇದೆ. ಕಂಪ್ಲೀಟ್ ಆಗಿ ಉಡಿಸಾದ್ರೆ ಮಾತ್ರ ಮುಂದಿನ ಪೀಳಿಗೆ ಏನಾದ್ರೂ ಬಂದ್ರೆ ಅಲ್ಪ ಸ್ವಲ್ಪ ಬೇರೆ ಹೊಸ ಪೀಳಿಗೆ ಬಂದ್ರೆ ಏನು ಪಾಕಿಸ್ತಾನ ಬದಲಾಗಬಹುದು ಏನೋ ಅಂತ ನಿರೀಕ್ಷೆ. ಅಲ್ಲಿ ತನಕ ಇಂಡಿಯಾದವ್ರು ಬಿಡಬಾರದು. ಯಾಕಂತ ಹೇಳಿದ್ರೆ ಈಗ ಈ 26 ಜನರನ್ನೇನು ನರಮೇಧ ನಡೆಸಿದ್ರಲ್ಲ, ಆ ಭಯೋತ್ಪಾದಕರು ಎಲ್ಲಿದ್ದಾರೆ ಅವ್ರು ನೋಡಿಬೇಕು. ಅದಕ್ಕೂ ಮುಂಚೆ ಈ ಯುದ್ಧ ವಿರಾಮ ಮತ್ತೊಂದು ಮಗದೊಂದು ನೋಡಿ. ಇಲ್ಲೇ ಬೆಂಗಳೂರಲ್ಲಿ ಕೇರ್ ಮಾರ್ಕೆಟ್ ಅಲ್ಲಿ ಯಾರು ಅಲ್ಲಿ ತರಕಾರಿ ಮಾರೋ ಹತ್ರ ಕೇಳಿದ್ರೆ ಯುದ್ಧ ಯಾಕೆ ನಿಲ್ಸಿದ್ರಿ, ಹೊಡೆದಾಕ್ಬಿಡಿ ಪಾಕಿಸ್ತಾನ ಅಂತ ಹೇಳ್ತಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ವಶಕ್ಕೆ ಇದೊಂದು ಸದಾವಕಾಶ. ಸೈನ್ಯದಿಂದ ಕರೆ ಬಂದ್ರೆ ಯುದ್ಧಕ್ಕೆ ಸಿದ್ಧ ಅಂತ ಮಾಜಿ ಯೋಧರು ಹೇಳ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಕೆಲಸ ಮಾಡಿರುವಂತಹ ಸೈನಿಕರು ಯುದ್ಧಕ್ಕೆ ತೆರಳಲು ನಾವು ಸಿದ್ಧರಾಗಿದ್ದೀವಿ. ಸೈನಿಕರಾಗ್ಲಿ ಮಾಜಿ ಸೈನಿಕರಾಗ್ಲಿ ನಾವು ಈಗ ಯುದ್ಧಕ್ಕೆ ಹೋಗ್ತೀವಿ, ಒಂದು ಕಾಲ್ ಮಾಡಿದ್ರೆ ಸಾಕು, ಕೇಂದ್ರ ಸರ್ಕಾರ ಬನ್ನಿ ನಮ್ ಜೊತೆ ಕೈ ಜೋಡಿಸಿ ಅಂತ ಒಂದು ಕಾಲ್ ಮಾಡಿದ್ರೆ ನಾವು ಈಗ್ಲೂ ಕೂಡ ಸಿದ್ಧರಾಗಿದ್ವಿ. ಇವರೆಲ್ಲರೂ ಮಾಜಿ ಸೈನಿಕರು, ಈ ಹಿಂದೆ ಕೆಲಸ ಮಾಡಿದವರು. ಅವ್ರು ಹೇಳ್ತಾ ಇದ್ದಾರೆ. ಪಾಕ್ನ ಉಗ್ರರ ನೆಲೆಗಳ ಮೇಲೆ ಏನು ಅಟ್ಯಾಕ್ ಅನ್ನ ಮಾಡಿ ಈಗಾಗಲೇ ಉಡಿಸನ್ನ ಮಾಡಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಮಾಜಿ ಸೈನಿಕರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ, ಏನ್ ಹೇಳ್ತಾರೆ ಅಂತೇಳಿ. ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಅಂತ? ಸರ್, ನಾನು 22 ವರ್ಷ ಸರ್ವಿಸ್ ಮಾಡಿದ್ದೀನಿ ಭಾರತ ಸೇನೆಯಲ್ಲಿ. ಈಗಿನ ಪರಿಸ್ಥಿತಿ ನೋಡ್ರೆ POK ಪಡ್ಕೊಳಕ್ ಒಂದು ಒಳ್ಳೆಯ ಸದಾವಕಾಶ, ನಮಗೀಗ ಒಳ್ಳೆ ಅವಕಾಶ ಈಗ ಅವರಾಗೆ ತಂದು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದರಲ್ಲೂ ನಮ್ಮ ಕೆಲವು ಪಬ್ಲಿಕ್ ಅವ್ರ ಜೀವ ಹೋಗಿದೆ, ಅದು ನೋವು ನಮಗಿದೆ. ಪಬ್ಲಿಕ್ಕಿನ ಜೀವ
ಮುಂಚೆ ಯೋಧರು ಇದು ಮಾಡ್ತಿದ್ರು, ಈಗ ಪಬ್ಲಿಕ್ಕಿಗೆ ಇದು ಮಾಡ್ತಿದ್ದಾರೆ ಅವರು. ಈಗ ನೋಡಿ ನೀವು ಲೇಟೆಸ್ಟ್ ಆಗಿ ಅವ್ರು ಟಾರ್ಗೆಟ್ ಮಾಡ್ತಿರೋದೇ ಹಾಸ್ಟೆಲ್ಗಳ ಮೇಲೆ, ಆಸ್ಪತ್ರೆಗಳ ಮೇಲೆ, ಅಲ್ಲಿರ್ತಕ್ಕಂಥ ಲೋಕಲ್ ಬಡ ಜನಗಳ ಮೇಲೆ ಅವ್ರು ಮಾಡ್ತಿರಕ್ಕಂಥ ಕೃತ್ಯಗಳು. ಇದು ಒಳ್ಳೆ ಗಣಸು ಅಂತ ಇದು ಅನ್ಸ್ಕಾನಲ್ಲ. ಇದು ಆಕ್ಚುಲಿ ಒಬ್ಬ ಮರ್ದ್ ಅಂತ ಕರೀತಾರೆ, ಮರ್ದನನ್ನು ಈ ಕೆಲಸ ಮಾಡಲ್ಲ. ಅದಕ್ಕೆ ನಾನು ಹೇಳಕ್ ಇಷ್ಟಪಡೋದು ಇಷ್ಟೇ, ಈಗ POK ಪಡ್ಕೊಳಕ್ ಒಳ್ಳೆ ನಮಗೆ ಅವಕಾಶ ಇದೆ. ಇದನ್ನ ಪರಮಾಧಿಕಾರ ಕೊಟ್ಟಿರೋದ್ರಿಂದ ನಮಗೆ ಒಳ್ಳೆ ಅವಕಾಶ ಸಿಕ್ಕಿರೋದ್ರಿಂದ ಇದನ್ನ ನಾವು ಉಪಯೋಗ ಪಡ್ಕೊಬೇಕು ಅಂತ ಇಷ್ಟಪಡ್ತೀನಿ. ಈಗೂ ಕೂಡ ಕರೆದ್ರು ಕೂಡ ನಾನು ಹೋಗಕ್ ರೆಡಿ ಇದೀವಿ. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಜಾಗಗಳು ಇದು ರಜೂರಿ ಆಗಿರ್ಬೋದು, ಪೂಂಚ್ ಇರ್ಬೋದು, ಅದಾದ ನಂತರ ಬಾರಾಮುಲ್ಲಾ, ಇದೆಲ್ಲ ನಾವು ಅಲ್ಲೇ ಸರ್ವಿಸ್ ಮಾಡ್ಕೊಂಡ್ ಬಂದಿರೋದ್ರ ಕಡೆಯಿಂದ ನಾನು ಈಗೂ ಕೂಡ ಬಯಸ್ತೀನಿ ಹೋಗಕ್ಕೆ. ಎಲ್ಲವೂ ನಿಮಗೆ ಅಲ್ಲಿನ ವಾತಾವರಣ ಏನಿರುತ್ತೆ ಅನ್ನೋದು ಎಲ್ಲವೂ ಗೊತ್ತಿದೆ. ಅಲ್ಲಿ ಏನಿದೆ ಮೇನ್ ಚಳಿ ಒಳಗೆ ಏನು ಯಾವ ರೀತಿ ಇರಬೇಕು, ಬೇಸಿಗೆ ಒಳಗೆ ಯಾವ ರೀತಿ ಇರಬೇಕು, ಆ ಸಿಚುವೇಶನ್ ವೆದರ್ ಒಂದು ಅವಾಯ್ಡ್ ಮಾಡ್ಕೊಂಡ್ರೆ ಮುಗೀತು. ಅದು ನಮಗೆ ಗೊತ್ತಿದೆ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಬೇಕು ಅನ್ನೋದು. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಈ ಒಂದು ಅವಕಾಶ ಮತ್ತೆ ಸಿಗಲ್ಲ ಅನ್ನೋದು ನನ್ನ ಮನದಾಳದ ಪರಿಸ್ಥಿತಿ ಹೇಳ್ತಾ ಇದೆ. ಇದು ನಾವು POK ಪಡ್ಕೊಳಕ್ಕೆ ಮತ್ತೆ ಇದೇ ಲಾಸ್ಟ್ ಅಂತ್ಯ ಆಡ್ಬೇಕು ಅನ್ನೋದು ಒಂದು ನನ್ನ ಒಂದು ಅಭಿಪ್ರಾಯ. ಒಳ್ಳೆ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಸದುಪಯೋಗ ಪಡಿಸ್ಕೊಂಬೇಕಿದ್ದು. ಯಾಕಂದ್ರೆ ಈ ಅವಕಾಶ ಅವರಾಗೆ ತಂದು ಕೊಟ್ಟಿರ್ತಕ್ಕಂಥದ್ದು. ಇದು ನಾವಾಗೆ ಬಳಸ್ಕೊಂಬೇಕಿದನ್ನ. ನಿನ್ನ ಯಾವಾಗೂ ಕೂಡ ಭೂಪಟದಿಂದನೇ ತೆಗಿಬೇಕು ಅನ್ನೋದು ಮನಸ್ಥಿತಿ ಭಾರತಕ್ಕೆ ಬಂದಿದೆ ಈಗ. ಅದು ಯೋಧರಲ್ಲಂತೂ ಇನ್ನೂ ಹೆಚ್ಚಾಗಿ ಬಂದಿದೆ. ಯಾಕಂದ್ರೆ ಯೋಧನ ಒಬ್ಬ ಮನಸ್ಥಿತಿನ ಹೊರಗಡೆ ಬಿಚ್ಚಿ ತೋರ್ಸಕ್ಕಾಗಲ್ಲ. ಅವನ ಪರಿಸ್ಥಿತಿ ಅವನಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಸೇವೆಯನ್ನ ಮತ್ತಷ್ಟು ದೇಶಕ್ಕಾಗಿ ಬಳಸಿಕೊಳ್ಳಿ ಎನ್ನುವಂತ ಮಾತನ್ನ ಆ ಮಾಜಿ ಸೈನಿಕರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.